ಬೆಂಗಳೂರಿನಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನಾ ವತಿಯಿಂದ ಮಹದೇವಪುರ ವ್ಯಾಪ್ತಿಯಲ್ಲಿ ಅಕ್ರಮ ವಲಸೆ ಬಾಂಗ್ಲಾದೇಶಿಗರ ತಾಣವಾಗಿದ್ದು ಹಾಗೂ ನಶೆಮುಕ್ತ ಮಹದೇವಪುರ ಮತ್ತು ಅರಿವು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾಡುಗೋಡಿಯ ಸುತ್ತಮುತ್ತ ವಲಸೆ ಬಂದಿರುವ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲೆಂದರೆ ಅಲ್ಲಿ ಕಸ ಸಂಗ್ರಹ, ಕೆರೆಯ ಪರಿಸರ ಮಾಲಿನ್ಯ, 10 ರಿಂದ 15 ವರ್ಷ ಚಿಕ್ಕ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದು, ಡ್ರಗ್ಸ್ ಮಾರಾಟ ಸಹ ಮಾಡುತ್ತಿದ್ದು, ಇದರ ಜೊತೆಗೆ ಅಕ್ರಮ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ತಾಲೂಕಿನ ಸ್ಥಳೀಯರು, ಎನ್ಜಿಒಗಳು, ಪುಡಿ ರೌಡಿಗಳು ಸಹ ಕುಮ್ಮಕ್ಕು ನೀಡುತ್ತಿದ್ದು, ನಕಲಿ ಐಡಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಾದಕ ವ್ಯಸನಗಳನ್ನು ನೀಡಿ ಕೆಟ್ಟ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ. ಇದರಿಂದ ಪೊಲೀಸರ ಮೇಲೆಯೂ ಸಹ ಅನುಮಾನ ಮೂಡಿದ್ದು, ಸಾರ್ವಜನಿಕ ವಲಯದಲ್ಲಿ ಕೆಟ್ಟ ಪರಿಣಾಮ ಬೀರುವಂತಾಗಿದೆ. ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಬಾಂಗ್ಲಾ ವಲಸಿಗರನ್ನು ಗಡೀಪಾರು ಮಾಡಬೇಕೆಂದು ಕೆಜೆಎಸ್ ವತಿಯಿಂದ ಮಾನ್ಯ ಡಿಸಿಪಿ ರವರಿಗೆ ಮನವಿಯನ್ನು ಕೊಡಲಾಯಿತು. ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯಾಧ್ಯಕ್ಷರಾದ ಸುಹೇಲ್ ರವರು ಎಚ್ಚರಿಕೆಯನ್ನು ನೀಡಿದರು. ಈ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಸುಹೇಲ್ ರವರ ಆದೇಶದಂತೆ ಕಾಲ್ನಡಿಗೆ ಜಾಥಾ ನಡೆಯಿತು. ಈ ಜಾಥಾದಲ್ಲಿ ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಸಂಜಯ್ ಜಿ ರವರು, ಮಹಿಳಾ ರಾಜ್ಯಾಧ್ಯಕ್ಷರಾದ ಜಮೀಲಾ, ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅನೂಪ್ ಪಾಷಾ, ರಂಜಿತ್, ಅಬ್ದುಲ್ ರೆಹಮಾನ್, ಶಾಂತಿ, ಲಾರೆನ್ಸ್, ಶಬೀರ್, ಮುಬಾರಕ್, ನವಾಜ್, ಫಯಾಜ್, ಕಿರಣ್ ಮತ್ತು ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ರಂಜಾನ್ ಅನ್ನೋರು, ಮಬ್ಬಿ ಅನ್ನೋರ ಹತ್ರ ಇದೆ ಅಂದ್ಬಿಟ್ಟು ನಮ್ಗೆ ಮಾಹಿತಿ ಇದೆ. ಕೊಡೋದಕ್ಕೆ ನಮ್ಗೆ ಸಾಕಷ್ಟು ನೇರವಾಗಿ ಅವ್ರ ಹೆಸರು ಹಾಕಿದ್ರೆ ಮನೆಗಳು ಸುತ್ತಾಕ್ತೀರಿ, ಅದು ಇಲ್ಲ ಹಾಕಿದ್ದಾರೆ. ಇನ್ನು ನಾವು ನೇರವಾಗಿ ಅವ್ರ ಹೆಸರು ಕೊಟ್ಟರೆ ಸಮಸ್ಯೆ ಆಗುತ್ತೆ. ಅದರಿಂದ ನಾವು ಸರ್, ನಾವು ಪೊಲೀಸರು ವಿರುದ್ಧ ಅಲ್ಲ, ನಾವು ಇದ್ದೀವಿ. ಈಗ ನಿಮಗೂ ನಮ್ಮ ಹೋರಾಟಗಾರರಿಗೆ ನೂರಾರು ಜನ ಬಂದು ನಿಮ್ಮ ಮನೆಗಳು ಕೊಡ್ತಾರೆ, ನಿಮಗೂ ನೂರಾರು ಬೇರೆ ಇರ್ತಾರೆ. ಅದಕ್ಕೆ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ನಿಮ್ಮ ಪರವಾಗಿರ್ತಾರೆ. ಈ ರೀತಿ ನೀವು ಬಾಧ್ಯತೆ ರಕ್ಷಣೆ ಮಾಡಿದ್ರೆ ನಿಮಗೂ ಸ್ವಲ್ಪ ಕ್ರಮ ತಗೊಳ್ಳೋದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾವು ನಿಮ್ಮ ಪರವಾಗಿ ಮಾಡ್ತಾ ಇದ್ದೀವಿ. ಇದರಿಂದ ನಮ್ದು ಯಾವುದೇ ಉದ್ದೇಶ ಇಲ್ಲ, ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಬೇಡಿಕೆ ಇನ್ನೊಂದು ಯುವಕರು ಮಾಡ್ತಾ ಇದ್ದಾರೆ. ಓಪನ್ ಆಗಿರ್ಬೋದು, ಯಾರಾದ್ರೂ ಅಡ್ಡ ಓಪನ್ ಆಗಿ ಹುಡಿಯೋಕೆ ಹೋಗ್ತಾರೆ. ಇವತ್ತು ಬೆಳ್ತೂರು ಗ್ರಾಮದಲ್ಲಿ ಅಂಬೇಡ್ಕರ್ ಸಚಿಗೆ ಮಲಾರ್ಪಣೆ ಮಾಡೋ ಮುಖಾಂತರ ನಾವು ನಮ್ಮ ಅರಿವು ಜಾಗೃತಿ ಕಾರ್ಯಕ್ರಮದ ಅಭಿಯಾನವನ್ನು ಚಾಲನೆ ಕೊಡ್ತಾ ಇದ್ದೀವಿ. ಈ ಉದ್ದೇಶ ಏನು ಅಂದರೆ ಮಹದೇವಪುರ ವ್ಯಾಪ್ತಿಯಲ್ಲಿ ಅಕ್ರಮ ತಾಣವಾಗಿದ್ದು ಮತ್ತು ನಶೆ ಮುಕ್ತ ಮಹದೇವಪುರ ಅರಿವು ಜಾಗೃತಿ ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು. ಈ ಉದ್ದೇಶ ಏನಾಗಿದೆ ಅಂದರೆ ಈ ಹೊರರಾಜ್ಯದ ಬಂದಿದ್ದರು ಅವರಿಂದ ಇಲ್ಲಿ ಆಗ್ತಾ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮಾಡಬೇಕು ಅಂತ ಹೇಳ್ಬೋದು. ಈ ಮಕ್ಕಳು ದೊಡ್ಡವರು ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಓದಲಿ ಅಂದ್ಬಿಟ್ಟು ಕಾಲೇಜಿಗೆ ಕಳಿಸ್ತಾರೆ. ಕೆಲವರು ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಬೇರೆ ರಾಜ್ಯಕ್ಕೆ ಬಂದಂಥವ್ರು ಮತ್ತು ಬೇರೆ ತಾಲೂಕಿನ ರೌಡಿಗೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಒಂದು ಬೆದರಿಸಿ ಅವ್ರನ್ನ ಗಾಂಜಾ ಮಾರಾಟ ಮಾಡೋಂಥ ಮುಖಾಂತರ ಅವ್ರನ್ನ ಉಚ್ಚರಿಸೋದು ಮತ್ತು ಈ ಗಲಾಟೆಗಳು ಅದು ಇದು ಬೇರೆ ಕಡೆ ಬರ್ತಡೆಗೆ ಮಾಡೋದ್ರಲ್ಲಿ ಜನಗಳನ್ನ ಹಾಕೊಂಡು ಬೆದರಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರಿಂದ ನಾವು ತಂದೆ ತಾಯಿಗಳಲ್ಲಿ ಏನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂದರೆ, ನಿಮ್ಮ ಮಕ್ಕಳು ಶಾಲಾ ಕಾಲೇಜಿಗೆ ಆಗಲಿ ಅಥವಾ ಎಲ್ಲನ ಕೆಲ್ಸಕ್ಕೆ ಹೋದಾಗ ನಿಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಿ. ನೀವು ಅವ್ರು ಶಾಲಾ ಕಾಲೇಜ್ ಬಂದು 2 ದಿನಕ್ಕೆ ಒಂದ್ಸಲ ನೀವು ದುಡಿತೀರಾ, ಮಕ್ಕಳು ಚೆನ್ನಾಗಿ ಓದಲಿ ಅಂದ್ಬಿಟ್ಟು ನೀವು ಓದಿಸಿದ್ರೆ ನಿಮ್ಮ ಒಳ್ಳೆ ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ಜೊತೆ ಒಂದು ಹೆಣ್ಮಕ್ಳಾಗಲಿ ಒಂದು ಗಂಡ್ಮಕ್ಳಾಗಲಿ ಶಾಲೆಗಳಿಗೆ ಹೋದಾಗ 2 ದಿನಕ್ಕೆ ಒಂದ್ಸಲ ನಿಮ್ಮ ಮಕ್ಕಳು ಹೋಗ್ತಾ ಇದ್ದಾರಾ, ಶಾಲೆ ಚೆನ್ನಾಗಿ ಓದ್ತಾ ಇದ್ದಾರಾ, ಇಲ್ಲ ರಜಾ ಆಗ್ತಾ ಇದ್ದಾರಾ, ಏನು ಆಕ್ಟಿವಿಟೀಸ್ ಆಗ್ತಿದೆ ಮಗಳ ಬಗ್ಗೆ ನೀವು ಅದ್ರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಮುಖ್ಯವಾದ ತಂದೆ ತಾಯಿಗಳಿಗೆ ಅದು ಹೆಚ್ಚಿರ್ತದೆ. ಈಗ ಶಾಲೆಗೆ ಹೋದಾಗ ಶಿಕ್ಷಕರಾಗಲಿ ಇಲ್ಲ ಅಲ್ಲಿಂದ ಪ್ರಿನ್ಸಿಪಾಲ್ ಆಗಲಿ ಅವರು ಅದ್ರ ಬಗ್ಗೆ ಇದು ಮಾಡಲ್ಲ. ಅವ್ರು ಏನಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ 4 ಗಂಟೆಗೆ ಬಿಟ್ಟ ಮೇಲೆ ಅವ್ರ ಜವಾಬ್ದಾರಿ ಇರಲ್ಲ. ಅದಾದ್ಮೇಲೆ ತಂದೆ ತಾಯಿ ಜವಾಬ್ದಾರಿ ಇರ್ತಾರೆ. ಆದ್ರಿಂದ ನೀವೆಲ್ಲ ಅದ್ರ ಬಗ್ಗೆ ಗಮನ ಹರಿಸಿ. ನಿಮ್ಗೇನ ನಮ್ಮೂರಲ್ಲಿ ಈಗ ಬೆಳ್ತೂರು ಕಾಲೋನಿ ಕಾಡುಗೋಡಿ ಭಾಗದಲ್ಲಿ ಅನುಮಾನಿಸ್ಕೊಂಡಾಗ ಯಾರನ್ನ ಓಡಾಡ್ತಾ ಇದ್ದಾಗ ನಿಮ್ಮ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ನಿಮ್ಗೆ ಬೇರೆ ಏನೋ ತೊಂದರೆ ಆದಾಗ ಈ ಕಾನೂನು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಇದೆ. ಈ ಕಾವಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾಗ ಅವ್ರ ಜೊತೆ ನಾವು ಸಹಕರಿಸ್ತೀವಿ. ಯಾಕಂದ್ರೆ ಪ್ರತಿ ಸಾರಿನೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇ ಅವರೇ ಎಲ್ಲಾ ರೀತಿಯಲ್ಲಿ ಎಲ್ಲ ಕಡೆ ಮಾಡೋದಕ್ಕಾಗಲ್ಲ.
ಈಗ ದಿನಂತೆ ನಮ್ಮಂತ 100 ಜನ ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಹೋಗ್ತೀವಿ ನಾವು. ಅವ್ರಿಗೆ ಎಷ್ಟು ದಿನ ಮಾಡೋಕ್ಕಾಗುತ್ತೆ? ಅವ್ರ ಜೊತೆಗೆ ನಾವು ಸಹಾಯ ಮಾಡಿ ನಮ್ಮ ಕಡೆಯಿಂದ ಸರ್ ನಮ್ಮ ಭಾಗದಲ್ಲಿ ಈ ತರ ತೊಂದರೆ ಆಗ್ತದೆ ಇದು ಅವ್ರ ಗಮನಕ್ಕೆ ತಂದಾಗ ಅದ್ರ ಬಗ್ಗೆ ಅವರು ಒಂದು ಪ್ರೊಟೆಕ್ಷನ್ ಮಾಡೋಕ್ಕೆ ಸರಿ ಇರ್ತೈತೆ. ಬರೀ ನಾವು ಪ್ರತಿಯೊಂದನ್ನು ನಾವು ಡಿಪಾರ್ಟ್ಮೆಂಟ್ನಲ್ಲಿ ಹಾಕೋದು ಎಷ್ಟು ಅದಕ್ಕೆ ಸರಿ ಇರ್ತೈತೆ. ಅದರಿಂದ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ, ನಾವು ಅವ್ರ ಜೊತೆಗೆ ಚೆನ್ನಾಗಿರಬೇಕು ಅನ್ನೋ ಬಗ್ಗೆ ಈ ಬಗ್ಗೆ ಕಾವಡಿ ಮುಖ ಬೆಳ್ತೂರಿಂದ ಮತ್ತೆ ಕಾವಡಿವರೆಗೂ ನಾವು ಈ ಪಾಂಪ್ಲೆಟ್ ಅಂತ ಇದ್ರ ಬಗ್ಗೆ ಅಭಿಯಾನ ಮಾಡಿಕೊಂಡು ಡಿ ಸಿ ಸಾಹೇಬರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ.